ಕಾರ್ಮಿಕರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ ಸದ್ಯದಲ್ಲೇ ಪ್ರಾರಂಭ ಆಗಲಿದ್ದು ಆಕಾಂಕ್ಷಿಗಳ ಪ್ರಕ್ರಿಯೆ ಆರಂಭವಾಗಿದೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಕೋಗಿಲು ವಾರ್ಡ್ ನಂಬರ್ 21ರ ಜಿಬಿಎ ಕಾಂಗ್ರೆಸ್ ಆಕಾಂಕ್ಷಿ ಪಾಪಣ್ಣನವರು ಈಗಾಗಲೇ ವಾರ್ಡ್ನಲ್ಲಿ ಅನೇಕ ಕೆಲಸಗಳು ಜನಸೇವೆ ಮಾಡಿಕೊಂಡು ಬಂದಿದ್ದು ಜನರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಗ್ರಾಮದ ಸಮಸ್ಯೆಯನ್ನ ಜನರ ಕುಂದುಕೊರತೆಗಳನ್ನು ನಿವಾರಿಸಲು ಈಗಾಗಲೇ ಪೈಪ್ಲೈನ್ ಮಾಡಿಸಿ ಕಲ್ಯಾಣಿಯನ್ನ ಸ್ವಚ್ಛಗೊಳಿಸಿದ್ದಾರೆ. ಪ್ರತಿ ವರ್ಷ ಅದ್ಧೂರಿ ಕನ್ನಡ ರಾಜ್ಯೋತ್ಸವ ಆಚರಣೆ ಎಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸುತ್ತಾ ಬಂದಿದ್ದಾರೆ ಹಾಗೂ ಗಣೇಶ ವಿಸರ್ಜನೆ ವೇಳೆ ರಂಗೋಲಿ ಸ್ಪರ್ಧೆ ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಸದಾ ನಿರತರಾಗಿದ್ದು ವಾರ್ಡ್ನ ಜನಗಳ ಕ್ಷೇಮಕ್ಕೆ ಅವರ ಸಮಸ್ಯೆಗಳನ್ನು ಆಲಿಸುವಲ್ಲಿ ಸದಾ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರು ಕೃಷ್ಣ ಬೈರೇಗೌಡರ ಮಾರ್ಗದರ್ಶನದೊಂದಿಗೆ ಗ್ರಾಮದ ಅನೇಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಬಂದಿದ್ದು ಗ್ರಾಮದ ಅಭಿವೃದ್ಧಿ ಕೆಲಸಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕಾಗಿದ್ದು ಆದ್ದರಿಂದ ವರ್ಣ ಜನರು ಈ ಬಾರಿ ಶ್ರೀಮತಿ ಹೇಮಾವತಿ ಪಾಪಣ್ಣ ಅವರನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕೋಗಿಲು ವಾರ್ಡ್ 21ರ ಚುನಾವಣೆಗೆ ನಿಲ್ಲಿಸಿ 100ಕ್ಕೆ 100ರಷ್ಟು ಅವರನ್ನು ಗೆಲ್ಲಿಸುವ ಭರವಸೆ ನೀಡಿದ್ದಾರೆ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಸದಾ ಸಕ್ರಿಯವಾಗಿದ್ದು ಕಾಯವಾಚ ಮನಸ ನಿಷ್ಠೆಯಿಂದ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಈ ಬಾರಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆಯ ಆಕಾಂಕ್ಷಿಯಾಗಿದ್ದು ಚುನಾವಣೆಯಲ್ಲಿ ಗೆಲ್ಲುವ ನಿರೀಕ್ಷೆಯಲ್ಲಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ಕಾರ್ಮಿಕರ ಕ್ರಾಂತಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏನು ಹೇಮಾವತಿ ಪಾಪಣ್ಣ ಅವರು ಈ ಬಾರಿ ಜಿಬಿಎ ಚುನಾವಣೆಗೆ ಪ್ರಬಲವಾಗಿ ಆಕಾಂಕ್ಷಿಯಾಗಿ ವಾರ್ಡ್ ಅಲ್ಲಿ ಓಡಾಡ್ತಾ ಇದ್ದೀರಾ. ಜನಗಳ ಒಂದು ರೆಸ್ಪಾನ್ಸ್ ಯಾವ ತರ ಸಿಗ್ತಾ ಇದೆ ಮೇಡಮ್ ತಮಗೆ? ಮೇಡಮ್, ನನ್ನ ಹೆಸರು ಹೇಮಾವತಿ ಪಾಪಣ್ಣ ಅಂತ, ಕೋಗಿಲು 21ನೇ ವಾರ್ಡ್ಗೆ ಆಕಾಂಕ್ಷಿಯಾಗಿದ್ದೀನಿ. ಜನಗಳು ಎಲ್ಲರೂ ಸೇರಿ, ಊರಿನ ಜನಗಳು, ಅಕ್ಕಪಕ್ಕದ ಊರವರೆಲ್ಲನೂ ನೀವು ಲೀಡರ್ ಆದರೆ ತುಂಬ ಚೆನ್ನಾಗಿರುತ್ತೆ, ಲೀಡರ್ ಆಗದಿದ್ದು ಮೊದಲೇ ಎಲ್ಲ ಕೆಲಸನೂ ಮಾಡಿಕೊಟ್ಟಿದ್ದೀರಾ, ಲೀಡರ್ ಆದರೆ ಇನ್ನೂ ಚೆನ್ನಾಗಿ ನಮಗೊಬ್ಬರು ಲೀಡರ್ ಬೇಕು ಅಂತ ಜನಗಳು ಎಲ್ಲರೂ ಸೇರಿ ನಮ್ಮನ್ನು ಆಕಾಂಕ್ಷಿ ಆಗೋದಕ್ಕೆ ಒತ್ತಾಯ ಮಾಡಿದ್ದಾರೆ. ಮೇಡಮ್, ತಾವು ಕೊಟ್ಟಂತ ಕೊಡುಗೆ ವಾರ್ಡ್ಗೆ ಏನಾಗಿದೆ ಮೇಡಮ್? ಕೋಗ್ಲೂರು ವಾರ್ಡ್ 21ಕ್ಕೆ ಈ ಹಿಂದೆ ಮೇಡಮ್, ಈಗ ಊರಲ್ಲಿ ಪೈಪ್ಲೈನ್ ಮಾಡಿಸ್ಕೊಟ್ಟಿದ್ದಾರೆ, ಮತ್ತು ಊರಿಂದ ಆಚೆಗಡೆ ಕಲ್ಯಾಣಿ ಒಂದಿತ್ತು, ಅದನ್ನು ಕ್ಲೀನ್ ಮಾಡಿಸ್ಕೊಟ್ಟಿದ್ದಾರೆ. ಕೆರೆಯಲ್ಲಿ ಎಷ್ಟು ಸರಿ ಮೋರಿ ಕ್ಲೀನ್ ಎಲ್ಲ ಮಾಡಿಸಿದ್ದಾರೆ, ಎಷ್ಟೋ ಬಾರಿ BBMPಗೆ ಅಪ್ಲೈ ಮಾಡಿ ಇವರೇ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ಈ ಊರಲ್ಲಿ ಏನೇ ಫಂಕ್ಷನ್ ಮಾಡಬೇಕು ಅಂದರೂ ಇವರು ನೇತೃತ್ವದಿಂದನೇ ಮಾಡೋದು ಮೇಡಮ್. ಇವರೇ ಮುಂದೆ ನಿಂತು ಮಾಡಿಸ್ತಾರೆ. ಒಂದು ಕ್ರಿಕೆಟಿಂದ ಹಿಡಿದು, ಒಂದು ಹಬ್ಬದಿಂದ ಹಿಡಿದು, ಏನೇ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದರೂ ಇವರೇ ಮಾಡೋದು. ಅದರಿಂದ ನಮಗೆ ಕೃಷ್ಣ ಬೈರೇಗೌಡ ಸರು ಮತ್ತು ಮೀನಾಕ್ಷಿ ಮೇಡಮ್ ಅವ್ರ ನೇತೃತ್ವದಲ್ಲಿ ನಮಗೊಂದು ಚಾನ್ಸ್ ಅಂತ ಕೊಟ್ಟರೆ ನಾವು ಮುಂದುವರಿತೀವಿ, ಇನ್ನೂ ಒಳ್ಳೆ ಕೆಲಸಗಳು ಮಾಡ್ತೀವಿ. ಮೇಡಮ್, ಈಗ ಜನಗಳ ಸಂಪರ್ಕಕ್ಕೆ ಹೋಗ್ತಾ ಇದ್ದೀರಾ, ಯಾವ ಒಂದು ಕುಂದುಕೊರತೆಗಳನ್ನ ಹಂಚ್ಕೊಳ್ತಾ ಇದ್ದೀರಾ ಮೇಡಮ್ ವಾರ್ಡಲ್ಲಿರೋ ಜನ? ಮೇಡಮ್, ಕೃಷ್ಣ ಬೈರೇಗೌಡ ಸರ್ ಬಗ್ಗೆ ತುಂಬ ಚೆನ್ನಾಗಿ ಎಲ್ಲರೂ ರೆಸ್ಪಾಂಡ್ ಮಾಡ್ತಿದ್ದಾರೆ. ಎಲ್ಲ ಊರಲ್ಲೂ ಚೆನ್ನಾಗಿ ಅವರು ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ ಮೇಡಮ್. ಪ್ರತಿಯೊಂದು ರೋಡಿಂದ ಹಿಡಿದು ಫಿಲ್ಟ್ರ್ ನೀರು ಅವರೇ ಹಾಕಿಸ್ಕೊಟ್ಟಿರೋದು, ಕುಡಿಯೋ ನೀರು, ನೀರಿನ ವ್ಯವಸ್ಥೆ, ಬೋರಿನ ವ್ಯವಸ್ಥೆ ಎಲ್ಲನೂ ಅವರೇ ಮಾಡಿಕೊಟ್ಟಿದ್ದಾರೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾಂಡ್ ಬರ್ತಿದೆ ಮೇಡಮ್ ಅವ್ರದ್ದು. ಸಿಗ್ತಾ ಇದೆ ಮೇಡಮ್ ತಾವು ಕ್ಯಾನ್ವಲ್ಸ್ಗೆ ಅಂತ ಹೋದಾಗ? ಮೇಡಮ್, ಈಗ ಏನು ಕಾವೇರಿ ವಾಟ್ರು ಬರ್ತಿದೆ, ಮತ್ತು ಸ್ಯಾನಿಟ್ರಿ ಮಾಡ್ತಿದ್ದಾರೆ. ಕಟ್ಕೆನಳ್ಳಿಲಿ ಪ್ರೊಸೆಸಿಂಗ್ ನಡೀತಿದೆ. ಅದರಿಂದ ನಾವು ಎಲ್ಲ ಕಡೆಯೂ ಹೇಳ್ಕೊಂಬರ್ತಿದ್ದೀವಿ, ನೀರಿನ ಸಮಸ್ಯೆ ಏನಾದರೂ ಹೇಳಿದ್ರೆ ಕಾವೇರಿ ವಾಟರ್ ಬರ್ತಾಯಿದೆ ಸರ್, ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ಮೇಡಮ್, ಇದು ಮುನೇಶ್ವರ ಲೇಔಟಲ್ಲಿ ಸ್ಕೂಲ್ ಮಾಡಿದ್ದಾರೆ ಅವರು. ಸ್ಕೂಲಿಂದನೂ ಲೇಔಟ್ ಫುಲ್ಲು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅವರು. ಮತ್ತು ಸ್ಯಾನಿಟ್ರಿ ಎಲ್ಲನೂ ಮುನೇಶ್ವರ ಲೇಔಟಲ್ಲಿ ಪೂಜೆ ಮಾಡಿ ರೆಡಿ ಮಾಡಬೇಕು ಅಂತ ಅಲ್ಲಿ ಇಟ್ಟಿದ್ದಾರೆ. ಈಗ ಸರ್ ಬಗ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಎಲ್ಲ ಕಡೆಯೂ ಚೆನ್ನಾಗಿ ಹೇಳ್ತಿದ್ದಾರೆ. ನಾವು ಮನೆ ಭೇಟಿ ಮಾಡಿ ಆಕಾಂಕ್ಷಿಯಾಗಿ ನಾವು ಹೋದಾಗ ನಮ್ಮನ್ನು ಸರ್ ಹೆಸರು ಹೇಳಿ, ಕೃಷ್ಣ ಬೈರೇಗೌಡ ಸರ್ ಹೆಸರು ಹೇಳಿದ ತಕ್ಷಣ ಒಳಗಡೆ ಕರೀತಾರೆ ನಮ್ಮನ್ನು. ಅವರು ತುಂಬ ವರ್ಷದಿಂದ ನಮ್ಗೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳಿ ನಮ್ಮನ್ನು ಒಳಗಡೆ ಕರೆದು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ ಮೇಡಮ್. ಏನೀಗ ತುಂಬ ಜನ ಆಕಾಂಕ್ಷಿಗಳು ಅಂತ ಇದ್ದಾರೆ, ತಾವೇನಾದರೂ ಟಿಕೆಟ್ ವಂಚಿತವಾಗಿ ಬೇರೆಯವ್ರಿಗೆ ಏನಾದರೂ ಸೂಕ್ತವಾಗಿ ಅಂಥವ್ರಿಗೆ ಅಂತ ಟಿಕೆಟ್ ಏನಾದರೂ ಕೊಟ್ಟರೆ ತಾವು ಪಕ್ಷಕ್ಕೆ ದುಡಿಯೋದಕ್ಕೆ ಸಿದ್ಧವಾಗಿದ್ದೀರಾ ಮೇಡಮ್ ಅವರೇ? ಹೌದು ಮೇಡಮ್, ನಾವು ಸರ್ ಕಡೆಯಿಂದ ನಾವು ಕೆಲಸ ಮಾಡ್ತಿದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಯಜಮಾನರು ಬಂದು ಒಂದು 8-10 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ನಮ್ಗೆ ಯಾರಿಗೆ ಟಿಕೆಟ್ ಕೊಟ್ಟರು ನಮಗೇನು ಬೇಜಾರಿಲ್ಲ. ನಾವು ಕೃಷ್ಣ ಬೈರೇಗೌಡ ಸರ್ಗೋಸ್ಕರನೇ ಕೆಲಸ ಮಾಡ್ತೀವಿ, ಪಕ್ಷದ ಪರವಾಗೇ ಕೆಲಸ ಮಾಡ್ತೀವಿ ಮೇಡಮ್. ಎಲ್ಲೋ 5 ಗ್ಯಾರಂಟಿಗಳು ಕೈ ಹಿಡಿಯುತ್ತೆ ಅನ್ನೋ ಒಂದು ನಂಬಿಕೆ ಇದೆಯಾ ಮೇಡಮ್ ತಮಗೆ? ತಮ್ಮ ವಾರ್ಡಲ್ಲಿ ಜನರ ಒಂದು ಇದು ಹಿಡಿದಿದ್ದಾರೆ ಮೇಡಮ್. ಎಲ್ಲ ಕಡೆನೂ ಅದು ಚೆನ್ನಾಗಿ ರೆಸ್ಪಾಂಡ್ ಬರ್ತಿದೆ.
ಅವರು ಗ್ಯಾರಂಟಿಲಿ ಏನು ಕೊಟ್ಟಿದ್ದಾರೋ ಅದೆಲ್ಲ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಮೇಡಮ್ ಅವರು. ಮೇಡಮ್, ಕೊನೆಯದಾಗಿ ಕೋಗ್ಲೂರು ವಾರ್ಡಿನ ಮತ ಬಾಂಧವರಲ್ಲಿ ಏನೊಂದು ಮನವಿ ಮಾಡ್ಕೊಳ್ತೀರಾ ಮೇಡಮ್ ಅವರೇ? ಮೇಡಮ್, ಮತ ಬಾಂಧವರಿಗೆ ಏನು ಹೇಳ್ತೀವಿ ಅಂದರೆ, ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ನೀಡಿ ನಾವು ಮತ ನೀಡಿ ಏನೇ ಯಾವುದೇ ಪರಿಸ್ಥಿತಿಲೂ ನಾವು 24/7 ಕೆಲಸ ಮಾಡೋದಕ್ಕೆ ರೆಡಿ ಆಗಿರ್ತೀವಿ ಅಂತ ಹೇಳಿ ಕನ್ವಿನ್ಸ್ ಮಾಡಿ ವೋಟ್ ಮಾಡಿಸ್ತೀವಿ ಮೇಡಮ್. ಓಕೆ, ಥ್ಯಾಂಕ್ ಯು. ನಮಸ್ತೆ ಸರ್. ಏನು ಹೇಮಾವತಿ ಪಾಪಣ್ಣ ಅವ್ರಿಗೆ ನೆನೆ ಕಾಂಗ್ರೆಸ್ಸಿಂದ ಟಿಕೆಟ್ ಯಾಕೆ ಸರ್ ಕೊಡಬೇಕು? ಯಾಕೆ ಅಂದರೆ ಮೇಡಮ್, ಇವಾಗ ನಾವು ಕಾಂಗ್ರೆಸ್ಸಲ್ಲೇ ದುಡಿತಾ ಇದ್ದೀವಿ, ಇನ್ನು ಮುಂದೆ ದುಡಿಬೇಕು ಅನ್ನೋ ಆಸೆ ಜಾಸ್ತಿ ಇದೆ. ಇವಾಗ ನಾವು ಕೆಲಸ ಮಾಡಿರೋದಕ್ಕೆ ಜನ ಎಲ್ಲ ಸೇರಿ ನಿಂತ್ಕೊ ಮಾಡು ಕೇಳು ಅಂತ ಹೇಳ್ತಿರೋದು. ನಾವು ಇವಾಗ ಹಾಗೆ ಮಾಡೋದಕ್ಕಿಂತ ಅಧಿಕಾರ ಕೊಟ್ಟು ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಅಧಿಕಾರ ನಮಗೂ ಒಂದು ಸಿಕ್ಕಿದ್ರೆ, ಸಿಸ್ಟೇಬೈರ್ ಸಾಹೇಬರು ನಮಗೇನಾದರೂ ಅವಕಾಶ ಕೊಟ್ಟರೆ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ.